ನಾರಾಯಣಪುರ ಎಡದಂಡೆ ಮತ್ತು ಬಲದಂಡೆ ಕಾಲುವೆ ರೈತರಿಗೆ ಸಿಹಿ ಸುದ್ದಿ. ಮಾರ್ಚ್ 23 ಕೊನೆಯವರೆಗೂ ನೀರು ಹರಿಸಲು ಕ್ರಮ. ಕೃಷ್ಣಾ ಮೇಲ್ದಂಡೆ ಯೋಜನೆಯ 2024-25ನೇ ಸಾಲಿನ ಹಿಂಗಾರು ಹಂಗಾಮಿನ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಜಮೀನುಗಳಿಗೆ ನೀರು ಹರಿಸುವ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಇದರಿಂದ ರೈತರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಆರ್.ಬಿ. ತಿಮ್ಮಾಪುರ ಇವರ ಅಧ್ಯಕ್ಷತೆಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರವರ ಕಚೇರಿ ಕೃಪಾಜನನಿ ಆಲಮಟ್ಟಿಯಲ್ಲಿ ಸಭೆ ನಡೆಯಿತು. ಈ ವೇಳೆ ಸುರಪುರ ಶಾಸಕ ರಾಜಾ ವೇಣುಗೋಪಾಲ ನಾಯಕ ಉಪಸ್ಥಿತರಿದ್ದರು. ರೈತರು ಎದುರಿಸುತ್ತಿರೋ ನೀರಿನ ಸಮಸ್ಯೆ ಬಗ್ಗೆ ಚರ್ಚಿಸಲಾಯಿತು. ಡಿಸೆಂಬರ್ 2024ರಿಂದ ಮುಖ್ಯ ಕಾಲುವೆಯಡಿ 14 ದಿನಗಳ ಚಾಲು ಹಾಗೂ 10 ದಿನಗಳ ಬಂದ್ ಪದ್ಧತಿಯನ್ನ ಅನುಸರಿಸಿ ಪ್ರತಿದಿನ 1 ಟಿಎಂಸಿ ಬಳಕೆಯಂತೆ ದಿನಾಂಕ ಮಾರ್ಚ್ 23, 2025ರವರೆಗೆ ನೀರನ್ನ ಹರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಹಿಂಗಾರು ಹಂಗಾಮಿಗೆ 2024-25ನೇ ಸಾಲಿನಲ್ಲಿ ದಿನಾಂಕ 16-11-2024ರಂದು 2 ಜಲಾಶಯಗಳಲ್ಲಿ ಒಟ್ಟು ಬಳಕೆಗೆ ಲಭ್ಯವಿರುವ ಜೀವಜಲ ಪ್ರಮಾಣ 115.11 ಟಿಎಂಸಿ ಇರುವುದು. ಕಳೆದ ಸಾಲಿಗೆ ಹೋಲಿಸಿದಾಗ ವ್ಯತ್ಯಾಸವು 42.25 ಟಿಎಂಸಿ ಹೆಚ್ಚಿಗೆ ಇದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಆಲಮಟ್ಟಿ ಜಲಾಶಯದ ಅಧೀನದಲ್ಲಿ ಬರುವ ಹಂತ 1 ಮತ್ತು 2 ಕಾಲುವೆಗಳಿಗೆ ಹಾಗೂ ನಾರಾಯಣಪುರ ಎಡದಂಡೆ ಕಾಲುವೆ ಹಾಗೂ ಉಪ ಕಾಲುವೆಗಳಡಿ ದಿನಾಂಕ 17-11-2024ರಿಂದ 20-11-2024ರವರೆಗೆ ಸತತವಾಗಿ ನೀರು ಹರಿಸುವುದನ್ನು ಮುಂದುವರಿಸಲಾಗುವುದು. ತದನಂತರ ನಾರಾಯಣಪುರ ಬಲದಂಡೆ ಕಾಲುವೆಗಳಿಗೆ ದಿನಾಂಕ 17-11-2024ರಿಂದ 24-11-2024ರವರೆಗೆ ಬಂದ ಅನುಸರಿಸಿ ದಿನಾಂಕ 25-11-2024ರಿಂದ 30-11-2024ರವರೆಗೆ 6 ದಿನಗಳ ಕಾಲ ಕಾಲುವೆ ಜಾಲಕ್ಕೆ ದ್ವಿಋತು ಬೆಳೆಗಳಿಗಾಗಿ ನೀರು ಹರಿಸಲಾಗುವುದು. ದಿನಾಂಕ 21-11-2024ರಿಂದ 8-12-2024ರವರೆಗೆ ಆಲಮಟ್ಟಿ ಜಲಾಶಯದ ಅಧೀನದಲ್ಲಿ ಬರುವ ಹಂತ 1 ಮತ್ತು 2 ಕಾಲುವೆಗಳಿಗೆ ಹಾಗೂ ನಾರಾಯಣಪುರ ಎಡದಂಡೆ ಕಾಲುವೆ ಹಾಗೂ ಉಪ ಕಾಲುವೆಗಳಡಿ ಹಾಗೂ ದಿನಾಂಕ 1-12-2024ರಿಂದ 8-12-2024ರವರೆಗೆ 8 ದಿನಗಳವರೆಗೆ ನಾರಾಯಣಪುರ ಬಲದಂಡೆ ಕಾಲುವೆ ಜಾಲದಲ್ಲಿ ಬಂದ್ ಅನುಸರಿಸಲಾಗುವುದು ಎಂದು ಸಭೆಯಲ್ಲಿ ಚರ್ಚಿಸಲಾಯಿತು. ದಿನಾಂಕ 1-12-2024ರಿಂದ 30-6-2025ರವರೆಗೆ ಕುಡಿಯುವ ನೀರು ಕೆರೆಗಳನ್ನು ತುಂಬುವುದು, ಕಾಲುವೆಗಳ ಮುಖಾಂತರ ಕುಡಿಯುವ ನೀರಿನ ಯೋಜನೆಗಳಿಗೆ ನೀರು ಪೂರೈಸುವುದು ಸೇರಿದಂತೆ ಬ್ಯಾರೇಜ್ಗಳಲ್ಲಿ ನೀರಿನ ಸಂಗ್ರಹಣೆ, ರೈತರ ಹಿನ್ನೀರಿನ ಬಳಕೆ ಇತ್ಯಾದಿ ಸೇರಿದಂತೆ ಸಭೆಯಲ್ಲಿ ಚರ್ಚಿಸಿ ಅಂದಾಜು 44.0 ಟಿಎಂಸಿ ನೀರನ್ನ ಕಾಯ್ದಿರಿಸಲಾಗಿದೆ. ಎಲ್ಲ ರೈತ ಬಾಂಧವರು ನೀರನ್ನ ಹಿತವಾಗಿ ಮಿತವಾಗಿ ಬಳಸಲು ವಿನಂತಿಸಲಾಗಿದೆ. ನ್ಯೂಸ್ 24 ಭಾರತ್ ಯಾದಗಿರಿ.
ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗೆ ಇಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ.